ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಟ್ 7ಗೆ ಸ್ವಾಗತ. ನಾನು ರೀಟಾ. ಶ್ರೀ ಜ್ಞಾನ ಗಂಗೋತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಟಕ್ಕಳಗಿ 21ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ಜರುಗಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ್ ಹಿರೇಮಠ್ ಗಿರಿಸಾಗರ ಉದ್ದೇಶಿಸಿ ಮಾತನಾಡಿದರು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆಸ್ತಿ ಅಥವಾ ಸಂಪತ್ತು ಅಂತ ಅಂದ್ರೆ ಅದು ಜ್ಞಾನ ಮಾತ್ರ. ಈ ಜ್ಞಾನಕ್ಕಿಂತ ದೊಡ್ಡ ಆಸ್ತಿ ಸಂಪತ್ತು ಯಾವುದೂ ಇಲ್ಲ. ಈ ಜ್ಞಾನ ಸಂಪತ್ತನ್ನು ನಾವು ಸಂಪಾದನೆ ಮಾಡದೆ ಹೋದರೆ ನಮ್ಮ ಬದುಕು ಶೂನ್ಯವಾಗುತ್ತದೆ. ಸಮಾಜದಲ್ಲಿ ನಾವು ಕಲಿಯುವ ವಿದ್ಯೆ ಮತ್ತು ನಾವು ವಿದ್ಯೆಯನ್ನು ಸಂಪಾದನೆ ಮಾಡುವ ಉದ್ದೇಶವೇನೆಂದ್ರೆ ಒಳ್ಳೆಯ ಜೀವನದ ಮೌಲ್ಯಗಳನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಾವು ವಿದ್ಯೆಯನ್ನು ಗಳಿಸಬೇಕಾಗಿದೆ. ಸಾಕಷ್ಟು ಹುದ್ದೆಯನ್ನು ಸಂಪಾದನೆ ಮಾಡಿದರೂ ಕೂಡ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣ, ಒಳ್ಳೆಯ ನಡತೆ ಇವೆಲ್ಲವೂ ಇಲ್ಲ ಅಂದ್ರೆ ನಮ್ಮ ಜೀವನ ಶೂನ್ಯ ಇದ್ದಂತೆ. ಅವೆಲ್ಲವನ್ನ ನಾವು ಪಡೆದುಕೊಳ್ಳಬೇಕಾಗಿದೆ. ಆದ್ದರಿಂದ ಮಕ್ಕಳಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸಬೇಕಾಗಿದೆ ಎಂದು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಗಂಗಾಧರ್ ಉಗ್ರಾನ್, ಬಸಯ್ಯ ಹಿರೇಮಠ್, ಶೋಭಾ ನಿರಾಣಿ, ಮಮತಾಜ್ ಟಕ್ಕಳಗಿ, ಪ್ರಶಾಂತ ತೆಗ್ಗಿ, ಮುತ್ತು ಬೋರ್ಜಿ, ಪ್ರೇಮಾ ಮಾದರ್, ಹೊಳಬಸು ಬಾಕ್ಷೆಟ್ಟಿ, ಶಿವಪ್ಪ ಔಟಿ, ಮಂಜುನಾಥ್ ಅಂತರ್ಗೊಂಡ್, ಸುಭಾಸ್ ರಾಥೋಡ್, ಕಾರ್ಯನಿರತ ಪತ್ರಕರ್ತರು, ತಾಲೂಕು ಅಧ್ಯಕ್ಷರು ಬೀಳಗಿ, ಹಲವಾರು ಊರಿನ ಗಣ್ಯರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಜಿತ್ ಚಿಗ್ರನ್ ಅವರ ಜೊತೆಗೆ ರಿಯಾಜ್ ಅತ್ತಾರ್, ನ್ಯೂಸ್ ಅಟ್ 7 ಬೀಳಗಿ. ಯಾವಾಗ ಜಲ್ದಿ ಎದ್ದು ಹೋಗ್ತಾರ ಅಂತ ನೀವೆಲ್ಲ ವಿಚಾರ ಮಾಡಬೇಕು. ಯಾಕಂದ್ರೆ ನೀವು ನೋಡಕ್ ಬಂದಿದ್ದ ಮಕ್ಕಳ ಕಾರ್ಯಕ್ರಮಗಳನ್ನ ನೋಡಕ್ ಬಂದಿರಿ. ನಮ್ಮ ಮಕ್ಕಳ ಕಾರ್ಯಕ್ರಮವನ್ನ ನೋಡಕ್ ಬಂದೀವಿ. ಈ ಕಾರ್ಯಕ್ರಮ ಇನ್ನೂ ಮುಗಿಯಲ್ದಲ್ಲ ಅನ್ನುವಂತಹ ಚಿಂತೆಯೊಳಗೆ ನೀವೆಲ್ಲ ಅದೇವಿ. ಅದಕ್ಕೆ ಎಲ್ಲರಿಗೂ ನೀವು ಎರಡ ಮಾತು ಹೇಳ್ರಿ ಅಂತ ಹೇಳ್ತಿದ್ರು. ನಮಗೂ ಕೂಡ ನಮ್ಮ ಗಂಗಾಧರ್ ಉಗ್ರಾನ್ ಅವರು ಎರಡ ಮಾತು ಹೇಳ್ರಿ ಅಂತ ಹೇಳ್ಯಾರ. ಎರಡ ಮಾತು ಹೇಳ್ತೀವಿ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಸ್ತಿ ಅಥವಾ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಜ್ಞಾನ. ಈ ಜ್ಞಾನಕ್ಕಿಂತಲೂ ದೊಡ್ಡ ಆಸ್ತಿ ಸಂಪತ್ತು ಯಾವುದೂ ಇಲ್ಲ. ಈ ಜ್ಞಾನ ಸಂಪತ್ತನ್ನ ನಾವು ಸಂಪಾದನೆ ಮಾಡದೆ ಹೋದರೆ ನಮ್ಮ ಬದುಕು ಶೂನ್ಯವಾಗ್ತದೆ. ವಿದ್ಯಾಧನಂ ಸರ್ವಧನಪ್ರದಾನಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿದ್ಯಾ ಸಂಪತ್ತನ್ನ ನಾವು ಸಂಪಾದನೆ ಮಾಡದೆ ಹೋದರೆ ನಮ್ಮ ಜೀವನ ಶೂನ್ಯವಾಗ್ತದೆ. ಸಾಮಾನ್ಯವಾಗಿ ನಾವು ಕಲಿಯುವಂತಹ ವಿದ್ಯೆ ಇದು ಕೇವಲ ನಾವು ತಿಳ್ಕೊಂಡಿವಿ ಹೆಚ್ಚು ಅಂಕಗಳನ್ನು ಪಡೆಯುವುದಕ್ಕಾಗಿ, ಒಳ್ಳೆಯ ನೌಕರಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಅಂತ ನಾವು ತಿಳ್ಕೊಂಡಿವಿ. ನಾವು ವಿದ್ಯೆಯನ್ನ ಸಂಪಾದನೆ ಮಾಡುವ ಉದ್ದೇಶ ಏನು ಅಂತ ಕೇಳಿದ್ರೆ ಒಳ್ಳೆಯ ಜೀವನ ಮೌಲ್ಯಗಳನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಾವು ವಿದ್ಯೆಯನ್ನ ಗಳಿಸಬೇಕಾಗಿದೆ. ಸಾಕಷ್ಟು ಸಂಪಾದನೆಯನ್ನ ಮಾಡಿದರೂ ಕೂಡ ನಮಗೆ ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ ಇರಲಿಲ್ಲ ಅಂತಂದ್ರೆ ಇವೆಲ್ಲವೂ ಕೂಡ ವ್ಯರ್ಥ. ಅವೆಲ್ಲವುಗಳನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ನಾವೆಲ್ಲ ಇಂದಿನ ವ್ಯವಸ್ಥೆಯಲ್ಲಿ ಏನು ತಿಳ್ಕೊಂಡಿವಿ ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ನೋಡು ನೀನು ಫಸ್ಟ್ ಕ್ಲಾಸ್ದೊಳಗೆ ಪಾಸ್ ಆಗಬೇಕು, ರ್ಯಾಂಕ್ ಬರಬೇಕು, ಪರೀಕ್ಷೆಯೊಳಗೆ ನೀನು ಔಟ್ ತಗೋಬೇಕು ಅಂತ ಹೇಳಿ ಮಕ್ಕಳ ಮನಸ್ಸಿನ ಮೇಲೆ ಅಪಾರವಾಗಿರತಕ್ಕಂಥ ಒಂದು ಒತ್ತಡವನ್ನು ಹಾಕ್ತಾ ಇದ್ದೇವೆ.